ಅಲ್ಲ ಕಣಮ್ಮ ಶಾಂತಮ್ಮ, ನಾನು ಹೇಳೈದ್ನಿ ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಗಟ್ಟಿಳಮ್ಮ ಅಂತ ಹೇಳಿ ನೀನು ಯಾಕೆ ತಿರ್ಗೊಟ್ಟು ಪೀಡಿವ ಅವರು ಇವ್ರು ನಮ್ತ ಒಟ್ಟು ಕರ್ಕೊಂಬಂದು ಅಳತೆ ಮಾಡ್ಸಕ್ಕೆ ಹೋಗಿದ್ದಮ್ಮ. ದೊಡ್ಡಪ್ಪ ಬಂತಮ್ಮ ಮತ್ತೆ ಆ ದೊಡ್ಡಮ್ಮ ಆಗ್ಲೆಲ್ಲ ಬಂದ ಮನೆ ಕಟ್ಟಾರನ್ನ ತಲೆ ತಿಂಬೋದು. ಇಲ್ಲಿಗೆ ನಮ್ಮ ಜಾಗ ಐತೆ, ಇತ್ಲಾಗ ಬಂದಿದ್ದೀರಾ, ಇದನ್ನ ಇತ್ಲಾಗ ಕಿಟಕಿ ಇಕ್ಕಬೇಡ್ರಿ, ಅದು ಬಾಕ್ಲು ಇಕ್ಕಬೇಡ್ರಿ ಇತ್ಲಾಗೆ ಅಂತ ಹೇಳಿ ತಲೆ ತಿನ್ನೋದು. ಅದಕ್ಕೇನೆ ನಾವು ಬೇರೆನೇ ಈ ಸೊತ್ತು ಬೇರೆ ಮಾಡಿಸ್ಬೇಕಾಗಿತ್ತು ದೊಡ್ಡಪ್ಪ ಮನೆಯದು. ಈ ಸೊತ್ತು ಬೇರೆ ಇರಲಿಲ್ಲ, ಅದಕ್ಕೆ ಅಳತೆ ಮಾಡಿಸ್ಬೇಕಾಗಿತ್ತು ಎಲ್ಲನ. ಅದಕ್ಕೆ ಹೆಂಗೋ ಅಳತೆ ಮಾಡಿಸ್ಬೇಕಲ್ಲ ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕಟ್ಟಿ ಎಲ್ಲ ಅಳತೆ ಮಾಡಿಸಿವಿ. ಅವ್ರು ಹೇಳೋದ್ರು ಎಲ್ಲ ಸರಿಯಾಗೈತಮ್ಮ, ಅವ್ರ ಜಾಗದಾಗ ಅವ್ರು ಕಟ್ಕೊಂಡವ್ರೆ, ನೀನೇನು ಮಾತಾಡಂಗಿಲ್ಲ ಅಂತ ಹೇಳಿ ಹೇಳ್ತು. ಅವಳು ಹಂಗೆ ಮತ್ತೆ ಏನಾರವನ್ನ ಮಾತಾಡ್ತಿರ್ತಾಳೆ, ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ನೀವು, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕಟ್ಕೇಳ್ರಿ. ಅದಕ್ಕೆ ಕಣ್ಮಮ್ಮ ಉಸಿರು ಬಿಡಕ್ಕೆ ಹೋಗಿಲ್ಲ ಬಿಡತ್ತ. ನಾನಂತೂ ಎಷ್ಟು ಶಾಂತವಾಗಿದ್ದೀನಿ ಅಂದರೆ ಅಷ್ಟು ಶಾಂತವಾಗಿದ್ದೀನಿ. ಉಸಿರು ಬಿಡಕ್ಕೆ ಹೋಗಲಿಲ್ಲ, ಮಾತಾಡೋಕ್ಕೆ ಹೋಗಲಿಲ್ಲ. ಐ ಎಷ್ಟನ ಮಾತಾಡಿದ್ರು ನಾನು ಮಾತಾಡಕ್ಕೆ ಹೋಗಲಿಲ್ಲ. ಯಾಕಂದರೆ ಸಮಾಧಾನ ಮಾಡಬೇಕು, ಒಳ್ಳೆ ಕೆಲಸ ಮಾಡ್ಬೇಕಂತ ಜಗಳ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಮಾತಾಡಕ್ಕೆ ಹೋಗಲಿಲ್ಲ ಕಣ್ಮಮ್ಮ. ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದೆ. ಅವ್ರು ಹೇಳಿದ್ರು ಪೀಡಿ ಹೇಳೋಗ್ಯವ್ರು, ಇನ್ಮೇಲೆ ಮಾತಾಡಲ್ಲ ಅಂತ ಹೇಳೈತೆ, ಮಾತಾಡಲ್ಲ ಸುಮ್ಕಿರು. ನೀನು ಯಾಕೆ ಬೈಯಕ್ಕೆ ಹೋಗ್ಬೇಡ, ಏನು ಬೈಯಕ್ಕೆ ಹೋಗ್ಬೇಡತ್ತ, ಆಗ್ಲಲ್ಲ ಏನತ್ತ. ಸರಿ ಕಣಮ್ಮ ಆತು, ಇನ್ನೇನು ಬಿಡಿ ಹೇಳಿದ್ರಲ್ಲ, ಅವಳು ಇನ್ನೇನು ಮಾತಾಡಲ್ಲ, ನಾನು ಇನ್ನೇನು ಯಾಕೆ ಕೇಳಕ್ಕೆ ಹೋಗಲ್ಲ. ಇಲ್ಲ ಅವ್ರು ಹೇಳವ್ರಲ್ಲ, ಏನು ಮಾತಾಡಲ್ ಬಿಡ್ದೋಡಪ್ಪ, ಏನು ಇನ್ನು ಕೇಳಕ್ಕೆ ಹೋಗ್ಬೇಡ ಸುಮ್ಮನೆ ಯಾಕತ್ತ. ಸರಿ ಅಮ್ಮ ಆಯಿತು. ನಮ್ಮ ಮಾಮ ಎಂಥದನಾಗಲಿ ಇವತ್ತು ನಮಗೆ ಆಗೈತಿ, ನೆನೆಸ್ಕೋಬೇಕು, ಸುಮ್ಮನೆ ಅನ್ಯಾಯ ಆಡಬಾರ್ದು. ಇವತ್ತು ನಿಮ್ಮ ದೊಡ್ಡಪ್ಪ ನಮಗೆ ಫ್ರೀ ಹಿಡ್ದೈತೆ ಕಣಮ್ಮ ಹೇಳ್ಬೇಕಂದ್ರೆ. ನಮ್ಮ ದೊಡ್ಡಪ್ಪ ಅಂತ ಸಣ್ಣ ಪುಟ್ಟಕ್ಕೆಲ್ಲ ಲೆಕ್ಕ ಹಾಕಲ್ಲ. ನಮ್ಮ ದೊಡ್ಡ ಮನೆ ಸಣ್ಣ ಪುಟ್ಟಕ್ಕೆಲ್ಲ ಲೆಕ್ಕ ಹಾಕೋದು. ಹಿಂಗೆ ಕಣಮ್ಮ, ಯಾರಾನ ಸ್ವಲ್ಪ ಮುಂದುವರಿತಾರೆ ಅಂದರೆ ಕಾಲೆಳೆಯೋ ಜನ ಇದ್ದೇ ಇರ್ತಾರೆ. ಅದಕ್ಕೆ ಮತ್ತೆ ಈಗ ನಾವು ಮನೆ ಕಟ್ತಾ ಇದ್ದೀವಿ, ಸುಮ್ಮನೆ ಜಗಳ ಮಾಡ್ಕೊಂಡು ಯಾಕಮ್ಮ, ಒಳ್ಳೆ ಮಾತಿಂದನ ಇಂಥವೆಲ್ಲ ಬಗೆಹರಿಸ್ಕೊಂಬಕ್ಕೆ ನೋಡಬೇಕು. ಜಗಳ ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಜಗಳ ಮಾಡೋಕ್ಕಂತಲೇ ಕಾಯ್ತಿರ್ತಾರೆ, ಏನಾರ ಮಾಡಿ ಕೆಡಿಸ್ಬೇಕಲ್ಲ ಅಂತ ಹೇಳಿ. ಇವಾಗ ಒಟ್ಟೂರಿಗೆ ಏನೇನೋ ಮಾತಾಡ್ತಾರೆ. ನಿಮ್ಮ ದಡಮ್ಮ ತಲೆ ಇನ್ನು ಬೇರೆ ಜನ ಇನ್ನು ಕಡೆಗಳವ್ರು ಇನ್ನೂ ಮಸ್ತಾಗಿದ್ದಾರೆ ಹೊಟ್ಟೆ ಹುರ್ಕೊಂಬರು. ಅಯ್ಯೋ ಜನ ಹೊಟ್ಟೆ ಹುರ್ಕೊಂಬ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೆ ಅಷ್ಟಿಷ್ಟು ಹೊಟ್ಟೆ ಹುರ್ಕೊಂಬ್ತಾ ಇಲ್ಲ, ಜಾಸ್ತಿ ಹೊಟ್ಟೆ ಹುರ್ಕೊಂತಾರೆ. ಆ ಹೊಟ್ಟೆ ಹುರ್ಕೊಂಬರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ಆಗೋದು ನೋಡ್ಕೋಬೇಕು, ನಾವು ಶಾಂತ ರೀತಿಯಿಂದ ಇದ್ದು ನಮ್ಮ ಕೆಲಸ ಆಗೋದು ನೋಡಬೇಕು. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ಬೇಕು ಅಷ್ಟೇನೆ. ಆಗೋದೆಲ್ಲ ಒಳ್ಳೆಯದಕ್ಕೆ, ನಮಗೆ ಅಂತ ಇರೋದೆಲ್ಲ ಒಳ್ಳೆಯದಕ್ಕೆ. ನಮ್ಮನೆಯವ್ರು ಮಾತು ಅಂದ್ರೂ ಇಂಥ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಬರಬೇಕು, ಅದೇ ಒಂದಿನ ನಮ್ಗೆ ಒಳ್ಳೇದಾಗುತ್ತೆ ನಿಜವಾಗ್ಲೂ. ಏನು ಮಾತಾಡಕ್ಕೆ ಹೋಗ್ಬೇಡ ನೀನು. ಸಿಟ್ಟು ನಮ್ಮ ಸೀತಮ್ಮ ಮೊದಲೇ ಸಿಟ್ನಾಳು, ಎಲ್ಲಿ ಏನು ಜಗಳ ಮಾಡ್ತಾಳಪ್ಪ ಅವ್ರದಳ ಮುಂತಕ್ಕೆ ಮಂಗಾಗಿತ್ತು. ಯಾತ ಮಾತಾಡಕ್ಕೆ ಹೋಗ್ಬೇಡ, ನಮಗೆ ಒಂದಿನ ಒಳ್ಳೇದಾಗುತ್ತೆ. ನಾನು ಇದನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಮತ್ತು ದೇವರಮ್ಮ ನನಗಿವತ್ತು ಒಂದು ಒಂದು ಮಟ್ಟಕ್ಕೆ ತಂದು ನಮ್ಮನ್ನು ನಿಲ್ಲಿಸಿರೋ ದೇವರು. ನಾನು ಎಷ್ಟು ಕೇಳಿ ಎಷ್ಟು ಸಹಿಸ್ಕೊಂಡಿದ್ದೀನೋ ನನ್ನ ಜೀವನದಾಗ ಗೊತ್ತಿಲ್ಲ ಕಣಮ್ಮ, ಅಷ್ಟು ಸಹಿಸ್ಕೊಂಡಿದ್ದೀನಿ. ಅದಕ್ಕೆ ಕಣಮ್ಮ ನಾನು ಸುಮ್ಮನಾಗಿದ್ದು. ಎಲ್ಲೋದ್ರೂ ಕಾಲೆಳೆಯರಿದ್ದೇ ಇರ್ತಾರೆ ಕಣಮ್ಮ, ಏನು ಮಾಡೋಕ್ಕಲ್ಲ, ಇಂಥವನ್ನೆಲ್ಲ ತುಳ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಕೆಲಸ ಆಗೋದು ನೋಡ್ಕೋಬೇಕು. ನಾವು ಅವ್ರ ಹತ್ರ ಜಗಳ ಮಾಡೋದ್ರಿಂದ ನಮಗೇನು ಆಗೋದಿಲ್ಲ, ಏನು ನಮಗೆ ಒಳ್ಳೇದಾಗಲ್ಲ, ನಮಗೇನೂ ಅವರಿಂದ ಆಗೋದೇನಿಲ್ಲ ಜಗಳ ಮಾಡೋದ್ರಿಂದ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಆಗೋದು ನೋಡ್ಕೋಬೇಕು ಅಷ್ಟೇ. ಯಾಕೆ ಅಂತಮ್ಮ ಹಿಂಗೆ ಮಾತಾಡ್ತೀರಾ? ಇವ್ರದಾಣಮಯ್ಯ ದಿನ ಮನೆ ಕಟ್ಟತ್ತ ಬಂದು ಜಗಳ ಮಾಡೋದ. ಅದಕ್ಕೇನೆ ಕಿಟಕಿತ್ಲ ಇಕ್ಕಬೇಡ್ರಿ, ಬಾಗ್ಲಿತ್ರ ಇಕ್ಕಬೇಡ್ರಿ, ನಮ್ಮ ಕಡೆಗೆ ಬಂದೈತಿ 2 ಅಡಿ ಜಾಗ, 3 ಅಡಿ ಜಾಗ, 1 ಅಡಿ ಜಾಗ ಇತ್ಲಾಗೈತಿ, ನಮ್ಮ ದನ ಕಟ್ಟಕ್ಕೆ ಜಾಗ ಬೇಕು ಅಂತ ಹೇಳಿ ಇವ್ರದಾಣಮ್ಮ ದಿನ ಜಗಳ ಮಾಡೋದ. ಅದಕ್ಕೆ ನನ್ನ ಸ್ಪೀಡಿಗೆ ಕರ್ಕೊಂಬಂದು ದುಡ್ಡು ಕಟ್ಟಿ ಅಳತೆ ಮಾಡಿಸಿ ಎಲ್ಲನ ಹೇಳಿದ್ವಿ. ಅವಾಗ ಅವರು ಹೇಳೋದ್ರು, ಅವ್ರ ಜಾಗದಾಗ ಅವ್ರು ಕಟ್ಕೊಂತ ಇದ್ದಾರಮ್ಮ, ಸರಿಯಾಗೈತೆ, ಇನ್ನೂ ಒಂದು ಜಾಗ ಬಿಟ್ಟು 1 ಅಡಿ ಜಾಗ ಬಿಟ್ಟೆ ಕಟ್ಕೊಂಡವ್ರೆ, ನೀನೇನೋ ನಿತ್ಲಾಗ ಏನೋ ಮಾಡ್ಕೋಬೇಕಂದ್ರೆ ಅದನ್ನೆಲ್ಲ ಬಿಡ್ಬೇಕು ನೀನು ಅಂತ ಹೇಳಿರು. ಅವ ಸುಮ್ಕಾತು. ಅದಕ್ಕೆ ನೀನು ಸಿಟ್ಟು ಬಂದು ಇಟ್ಕೊಳಮ್ಮ, ಸರಿಯಾಗಿ ಗಲಾಟೆ ಮಾಡ್ತಿದ್ದೆ ಅಂದ್ಲು. ಸುಮ್ಮನಿರ ಮೈಲಣ್ಣ ಶಾಂತವಾಗಿರ್ಬೇಕು ಇವಾಗ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಯಪ್ಪ ಎಲ್ಲೋದ್ರೂ ಇಂಥ ಜನಗಳಿದ್ದೇ ಇರ್ತಾರೆ. ರಾಮ ಒಂದಿಟ್ಟು ಮುಂದುವರಿತಾರೆ ಅಂದರೆ ಎಲ್ಲೆಲ್ಲ ಸಹಿಸ್ಕೊಂಬಲ್ಕಣಮ್ಮ ತಾಯಿ. ಏನಾನ ಮಾಡಿ ಹಿಂಗೆ ಕೆಳಿಯಕ್ಕೆ ಹೋಗ್ತಾರೆ, ಏನಾನ ಮಾಡಿ ಕಟ್ಕೊಂಡು ಮನೆ ಕಟ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರಲ್ಲ, ನಮ್ಗಿಂತ ಮುಂದುವರಿತಾರಲ್ಲ ಅಂತ ಹೇಳಿ. ಅಯ್ಯೋ ಈ ಪಾಟಿ ಒಟ್ಟು ಹುರ್ಕೊಬಾರ್ದು ಹೇಳತ್ತ. ಬಿಡತ್ತ ಮಾಡ್ತಾರಲ್ಲ ನಮ್ಮರು ಅಲ್ಲ, ಚೆನ್ನಾಗಿರ್ಲಿ ಎಂಬ ಮನೋಭಾವ ಇರಬೇಕು. ಏನು ಒಟ್ಟೂರಿ ಅಮ್ಮ ಹೋಗತ್ತ ಉರ್ಸಿತಾರ ದೊಡ್ಡಮ್ಮ ಈಗಂತೂ. ಯಾ ಕ್ಲಾಸ್ ಮಕ್ಕಯ್ಯ? ನಾನು ನಿನ್ಕೊಂಡು ನೋಡ್ತಾ ಇದ್ದೀನಿ, ಅಲ್ಲ ಆಸಿಗೆ ಕೈ ನೋಡ್ತಾಳೆ. ಏನು ನಿನ್ಕೊಂಡು ನೋಡ್ತಾಳಲ್ಲ ಹೇಳು ಮನೇನ ಅಂತ ಹೇಳಿ. ಅಯ್ಯ ಅತ್ಲ ನೋಡಲಿಲ್ಲಮ್ಮ, ಹಂಗೆ ಹೋಗ್ತಾಳೆ. ಬಿಡ್ಲಾಸ್ ಬಂಟಿ ನೋಡಲಿಲ್ಲ ಅಂದರೆ ಅವರೇ ಇದ್ರು ಸಾಕು, ನೀವೇ ಬತ್ತಿರಲ್ಲ. ನೀವು ಎಂಥರನಾಗಲಿ ಇವತ್ತು ನಮ್ಮಮ್ಮಗೆ ಒಳ್ಳೇದು ಬಯಸ್ತೀರ, ನೀವೇ ಬತ್ತಿರಲ್ಲ ಸಾಕು. ನಾನು ಯಾವುದೇ ಕಾರಣಕ್ಕೂ ಅಯ್ಯಮ್ಮನ ನಮ್ಮ ದೊಡ್ಡಮ್ಮ ಅನ್ಕೊಂಡಿಲ್ಲ. ನೀನೇ ನಮ್ಮ ದೊಡ್ಡಮ್ಮ, ಎಲ್ಲ ನಮಗೆ ನೀನೇ ಅಂತ ಅಂದ್ಕೊಂಡಿದ್ದೀವಿ. ಬಾ ಹೆಂಗತ್ತ ನೀನೇ ಬರೋದೇ ಸಾಕು ನಮಗೆ.
ಹೇಳತ್ತ ಈ ಪಾಟಿ ಒಟ್ಟೂರಿ ಇರ್ಬಾರ್ದಮ್ಮ. ಹೇಳತ್ತ ಅವಳ ಹತ್ರ ಮನ್ಸಾಳು ಬಿಡತ್ತ ಕಟ್ಗೆ ನಮ್ಮರು ಮುಂದುವರಿತಾರಲ್ಲ ಚೆನ್ನಾಗಿರ್ಲಿ. ಹೆಂಗಾತ ಮನೆ ಬಾಕ್ಲು ಮಾಡ್ಕೊಂತಾರೆ ಹುಡುಗರು ಇರೋರು ಅಂಬೋದೇನಿಲ್ಲ. ಒಟ್ಟೂರ್ ಕಮ್ಮದ್ ನೋಡು ಏನು ಹಂಗೇನೆ ಅಯ್ಯಪ್ಪ. ಅದು ಎಲ್ಲೆಲ್ಲ ಹಿಂಗೆ ಕಣಮ್ಮ ತಾಯಿ. ಎಲ್ಲೆಲ್ಲ ಹಿಂಗೇನೆ ಹಂಗೆ ಕಣಕ ಕಾಲು ಎಳಿಯೋರು ಇದ್ದೇ ಇರ್ತಾರೆ. ಅವ್ರನ್ನೆಲ್ಲ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಪಾಡಿಗೆ ನಾವು ಕೆಲಸ ಆಗೋದು ನೋಡ್ಕೋಬೇಕು ಅಷ್ಟೇ. ನಾನು ಅದಕ್ಕೇ ಶಾಂತ ರೀತಿ ಇಂದಿದ್ದು. ಏನಪ್ಪ ಶಾಂತಮ್ಮ ಇಷ್ಟು ಶಾಂತವಾಗಿದ್ದಾಳೆ ಅಂದ್ಕೊಂಡವ್ರೆಲ್ಲ. ನಿಜವಾಗ್ಲಕ್ಕ ಹಾರಾಡೋದು ಕೂಗಾಡೋದ್ರಿಂದ ಏನೂ ಇಲ್ಲ. ಈಗ ಕಳ್ಳೆ ಮೇಕೆ ಬಟ್ಟೆ ಹಾಕಿದೀವಿ ಅಂದರೆ ಮೆಲ್ಲಕ್ಕೆ ಬಿಡಿಸ್ಕೋಬೇಕು. ರಪ್ಪಂಗೆ ಕಿತ್ಕೊಂಬಕ್ಕೆ ಹೋದ್ರೆ ಹೊರ್ದೋಗುತ್ತೆ. ಆಗ ಹಂಗೆ ನಾವು ನಿಂತಾರೆಲ್ಲ ಇದ್ದೇ ಇರ್ತಾರೆ. ತಾಳ್ಮೆಯಿಂದ ನಾವು ಪರಿಹಾರ ಮಾಡ್ಕೊಂಬಂದು ನೋಡ್ಬೇಕು ಅಷ್ಟೇ. ನಮ್ಮ ಬಟ್ಟೆ ನಾವು ಹಾಕಿದ್ದೀವಿ ಅಂದಮೇಲೆ ರಪ್ಪಂಗೆ ಕಿತ್ಕೊಂಡ್ರೆ ನಮ್ಮ ಬಟ್ಟೆನೇ ಹೊರ್ದೋಗೋದು. ಅದಕ್ಕೇ ನಾವು ಸೂಕ್ಷ್ಮಕ್ಕೆ ಬಿಡಿಸ್ಕೊಂಬಂದು ನೋಡಬೇಕು ಅಷ್ಟೇನಿ. ಸರಿಯಾಗಿ ಹೇಳ್ದೆ ಕಣಿಸಿ ಅಂತಮ್ಮ. ನೀನು ಹೇಳಿದ ಮಾತು 100ಕ್ಕೆ 100 ಸತಿ. ಅಂದರೆ ಹಂಗೆ ಇರ್ಬೇಕು ಈ ಕಾಲದಾಗಿ. ನೀ ಹೆಂಗಿರ್ಬೇಕು ಹಂಗೆ ಸೂಕ್ಷ್ಮಾಗಿ ಸುಮ್ಮನೆ ಇರ್ಬೇಕು. ನೀನೇ ಸರಿ ಅಮ್ಮ ತಾಯಿ. ಒಬ್ರು ಮಾತಕ್ಕೆ ಹೋಗಲ್ಲ, ಯಾತ ಮಾತಾಡ್ಸಲ್ಲ. ಅದಕ್ಕೆ ನೀನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಿನ್ನ ಪಾಡಿಗೆ ನೀನು ಕೆಲಸ ಆಗೋದು ನೋಡ್ತೀಯ. ನಮ್ಮಮ್ಮ ಹೇಳೋದು ನನಗೆ ಅವಾಗ ಏನೂ ತಲೆ ಕೆಡಿಸ್ಕೋಬೇಡ ಕಣಮ್ಮ. ಯಾರು ಯೋಸನ ಮಾತಾಡಲಿ ಒಂದಿದ್ದೇ ಒಂದಿನ ಒಳ್ಳೇದಾಗುತ್ತೆ. ಒಬ್ರು ಯಾರೋ ನಾವು ಒಬ್ರು ಹೇಳ್ಸಿದ್ದೇ ನಮ್ಗೆ ಒಳ್ಳೇದಾಗುತ್ತೆ. ಆಗ ಅದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ನಾವು ತಾಳ್ಮೆಯಿಂದ ನಾವು ಯಾವತ್ತು ಕಾಯ್ತೀವ ಆವತ್ತು ದೇವ್ರಮ್ಮನ ನಮ್ಗೆ ಒಳ್ಳೇದು ಮಾಡ್ತಾನೆ. ನಾವು ಅವರಂತೆಯೇ ನಿಗ್ರಿಕೊಂಡು ಉದ್ದಕ್ಕೆ ನಾವು ಜಗಳಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಕಣಮ್ಮ ಅಂತ ಹೇಳಿ ನಮ್ಮಮ್ಮ ಹೇಳೋದು. ನಮ್ಮಮ್ಮ ಹೇಳಿರೋ ಮಾತು 100ಕ್ಕೆ 100 ಸತ್ಯ. ನಿಂಗಜ್ಜಿ ಇವತ್ತು ನಾನು ಸುಧಾರಿಸ್ಕೊಂಡು ನಾನು ಒಂದಿರಾವೆಲ್ಲ ಅನ್ನಿಸ್ಕೊಂಡು ಬಂದ್ರು ಇವತ್ತು ನನಗೆ ದೇವ್ರಮ್ಮನು ಒಳ್ಳೇದು ಮಾಡಿದ್ದಾನೆ. ಅದಕ್ಕೆ ಮತ್ತೆ ಸಹಿಸ್ಕೋಬೇಕು ಅಂಬೋದು. ಸ್ವಲ್ಪ ನಮ್ಮ ತಾಳ್ಮೆ ಎಂಬುದಿದ್ದರೆ ಈಗ ಮನುಷ್ಯರು ಕೆಡಿಸಿದ್ರೆ ಎಷ್ಟೊತ್ತು ಕೆಡಿಸ್ಬೇಕಜ್ಜಿ. ಮೇಲೊಬ್ಬ ಪರಮಾತ್ಮ ಇದ್ದಾನೆ, ಅವನು ನೋಡ್ತಾನೆ, ಅವನು ಕೆಡಿಸ್ಬೇಕು. ಅವನೊಬ್ಬಿರ್ತಾನೆ. ಈಗ ನಮ್ಮನ್ನು ತುಳಿಯೋಕ್ಕೆ ಅವರು ಉಟ್ಕೊಂಡ್ರೆ ಅವ್ರನ್ನ ತುಳಿಯೋಕೆ ಇನ್ನೊಬ್ರು ಉಟ್ಕೊಂಡಿರ್ತಾರೆ. ಅದೇನೋ 100ಕ್ಕೆ 100 ಸತ್ಯ ಶಾಂತಮ್ಮ ಹೇಳಿರೋ ಮಾತು. ನಾವೊಬ್ರನ್ನ ತುಳಿಬೇಕು ಅಂತ ಹೋದ್ರೆ ನಮ್ಮನ್ನು ತುಳಿಯೋಕೆ ಇನ್ನೊಬ್ರು ಉಟ್ಕೊಂಡಿರ್ತಾರೆ. ಅದಕ್ಕಿಂತ ಬೆಗ್ಗೆದ್ದಾರು ಉಟ್ಕೊಂಡಿರ್ತಾರೆ. ನಾನು ಅದಕ್ಕೆ ಆ ಮಾತುಗಳನ್ನ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ. ನಮ್ಮೂರು ಸೀತಾ ಮುಂಜಿಟ್ಟು ಸಿಟ್ಟಿಂದು ಅರ್ಧಡಮೈನ್ ಹೆಂಗೆ ಬೇಕಂಗೆ ಮಾತಾಡೋಕೆ ಹೋಗುತ್ತೆ. ಅದಕ್ಕೆ ಏನು ಮಾತಾಡಬೇಡ ಕಣಮ್ಮ ನೀನು. ಇವಾಗ ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ ಅಂತೇಳಿ ನಮ್ಮಮ್ಮ ಹೇಳಿರೋ ಮಾತು ನನಗೆ ಅರಿವಾಗೈತೆ ಚೆನ್ನಾಕೆ. ನನಗೆ ನಮ್ಮಮ್ಮ ಹೇಳಿರೋ ಮಾತು ನಾನು ಪಾಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂಬೋದೆಲ್ಲ ಒಳ್ಳೆಯದಕ್ಕೇನೆ. ಅವ್ರು ಏನನ ಅಂಬ್ಲಿ ಕಲ್ಮೆ ಕಲ್ಲಿಕ್ಕೇನು ಕುಟ್ಟಿಗೆ ಅಂಬ್ಲಿ ನೀನು ಏನು ಮಾತಾಡೋಕೆ ಹೋಗಬೇಡ ಅಂತ ನಾನು ಅದನ್ನೇ ಹೇಳ್ತಿರೋದು ನಮ್ಮೂರು ಸೀತಮ್ಮಗೆ. ಅಷ್ಟೇ. ನಮಗೆ ಒಂದಿನ ಒಳ್ಳೇದಾಗುತ್ತೆ. ಸುಮ್ಮನೆ ಇರ್ಬೇಕು. ಇವಾಗ ನಾವು ಮನೆ ಕಲ್ತಾ ಇದ್ದೀವಿ, ಶಾಂತ ರೀತಿಯಿಂದ ಇರ್ಬೇಕು ಅಷ್ಟೇ ನಾವು. ಅಷ್ಟೇ ಕಣಮ್ಮ. ಹಂಗಿದ್ರೆ ಯಾವುದೂ ಇರಲ್ಲ ಸುಮ್ಮನೆ. ಇವಾಗ ನೋಡು ನಮ್ಮ ದೀಕ್ಷಮ್ಮ ಯೋಟ ಹಾರಾಡ್ತು. ನಾನು ಇಲ್ಲಿರಲ್ಲ ಹಂಗೆ ಹಿಂಗೆ ಅಂತ ಯೋಟ ಹಾರಾಡ್ತು. ಹಾರಾಡಿ ಹೋತು. ಇವತ್ತು ಬಂದು ಆವಾಗಲೇ ಬಂದಿತ್ತು. ಯಪ್ಪ ಯಮ್ಮ ನನ್ನ ತಪ್ಪಾತು ನೀವು ಕ್ಷಮಿಸ್ಬಿಡ್ರಿ ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ಅಯ್ಯೋ ಅವ್ರ ತಪ್ಪ ಅವ್ರಿಗೆ ಅರಿವಾಗುತ್ತೆ. ಅದಕ್ಕೆ ಮತ್ತೆ ಹೇಳ್ತೀನಿ ಸುಮ್ಮನೆ ಇರ್ಬೇಕು ಅಂಬದು. ನಾವು ಬಿಡತ್ತ ಹೋದ್ರು ಹೋಗ್ಲಿ ಅಂತ ಸುಮ್ಮನೆ ಅದು ಹೇಳ್ದೇನೆ. ಅವ್ರ ತಪ್ಪ ಅವ್ರಿಗೆ ಅರಿವಾಗಬೇಕು. ಸುಮ್ಮನೆ ಇರ್ಬೇಕು. ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು. ಅವ್ರವ್ರಿಗೆ ಅರಿವಾಗುತ್ತೆ. ಅಮ್ಮ ಯಾಕಮ್ಮ ದೀಕ್ಷಾ ಹಂಗೆ ಅಳ್ತಾ ಹೋದ್ಲು. ಯಾಕ ಸಖತ್ತು ಅಳ್ತಿದ್ಲು ಕಣಮ್ಮ. ಅಳ್ತಿದ್ಲು. ಇಲ್ಲೇನು ಯಾತು ಅಳ್ತಿರ್ಲಿಲ್ಲಮ್ಮ. ಹೇಳೋದ್ಲು ಅಷ್ಟೇ. ಅಲ್ಲೇ ಇರ್ತೀವಿ, ನನ್ನ ಕ್ಷಮಿಸ್ಬಿಡು, ಸಂಗೀತಕ್ಕೂ ಮಾತಾಡಿಸ್ಕೊಂಬಂದೆ, ಎಲ್ಲರೂ ಚೆನ್ನಾಗಿರ್ರಿ, ನಾನು ಬರ್ತಾ ಇರ್ತೀನಿ, ಯಾವಾಗನ ಏನಾನ ಇದ್ರೆ ಫೋನ್ ಮಾಡಿರಿ ಅಂತ ಹೋದ್ಲಮ್ಮ. ಯಾಕೆ ಅಳ್ತಿದ್ಲು? ಯಾಕೆ ಗೊತ್ತಿಲ್ಲ ಕಣಮ್ಮ. ಯಾಕೆ ಗೊಳೋ ಅಂತ ಅಳ್ತಿದ್ಲು. ಯಾಕೆ ಅಂತ ಹೇಳಿದ್ರು ಹೇಳಲಿಲ್ಲ. ಬಸ್ ಹತ್ಕೊಂಡು ಅದೇ ಓದ್ಲು ಬಸ್ ಬತ್ತೈತೆ ಕಣಕ್ಕ ಅಂತ ಹೇಳಿ ಯಾಕೆ ಬೋಳೋಳು ಕಣಮ್ಮ. ಅವಳ ಮನ್ಸಿಗೇನೋ ನೋವೈತೆ. ಯಾಕೆ ಅಳಮ್ಮ ತಾಯಿ? ಅಳೋಳ ಅಂತಾಳಲ್ಲ. ಇಲ್ಲೇನೇನು ಹೇಳಲಿಲ್ಲಪ್ಪ. ಅಕ್ಕ ಚೆನ್ನಾಗಿರ್ರಿ, ನಾನು ಅಕ್ಕನ ಮಾತಾಡಿಸ್ಕೊಂಬಂದೈನಿ, ನೀವೆಲ್ಲ ಚೆನ್ನಾಗಿರ್ರಿ ಅಂತ ಹೇಳಿ. ನಾ ಬಿಡು ಹೋಗಳೆಲ್ಲ ಬುದ್ಧಿ ಬಂದೈತೆ. ನಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗಿದ್ದಕ್ಕೆ ಬಿಡು ನಮ್ಮ ಅಕ್ಕ ಇರಲ್ಲ ಒಳ್ಳೆಯರಲ್ಲ ಅಂತ ಹೇಳಿ ಮಾತಾಡ್ಸಕ್ಕೆ ಬಂದವಳೆ. ಒಳ್ಳೆಯವರು ಎಲ್ಲನ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಒಳ್ಳೆಯವರು ಅಂತ ಅವ್ರಿಗೂ ಆಗೈತೆ ಬಂದವಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಂತಕ್ಕೆ ಬಂದ ಅಪ್ಪ ಅಮ್ಮಯ್ಯನ ನೀವು ನೋಡ್ಕೋಬೇಕು. ನೀವು ಚೆನ್ನಾಗಿ ನೋಡ್ಕೊಳ್ರಿ. ಮನೆ ಹೇಳಿಯ ನೀವೇ ಆಗ್ರಿ ರಾಜವ್ರೆ ಅಂತ ಹೇಳಿ ನನ್ನ ಗಂಡುಗೆ ಹೇಳಿ ನನಗೂ ಹೇಳಿ ಅಕ್ಕ ನೀನೇ ನೋಡ್ಕೊಳ್ಳಿ, ಇದ್ದೂರಾಗ ಇದೆಯಾ, ನಾನೇ ನಿನ್ನ ಮೇಲೆ ಇಲ್ಲಿ ಬರಲ್ಲ, ನಾವು ಅಲ್ಲೇ ಇರ್ತೀವಿ ಅಂತ ಹೇಳಿ ಅಳ್ತಿದ್ಲು. ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿದ್ರು ಹೇಳಲಿಲ್ಲ ಕಣ. ಯಾಕೆ ಬೇಜಾರಾಗ್ಬಿಡ್ತು ಕಣಮ್ಮ. ನನಗೆ ಬೇಜಾರಾಗ್ಬಿಡ್ತು. ಅವಳು ಯಾಕೆ ಹಂಗೆ ಅವಳು ಮನ್ಸಿಗೆ ಏನಿತ್ತೋ ಏನೋ ಹೇಳಲೇ ಇಲ್ಲ. ಕೊನೆಗೆ ಹಂಗೆ ಹೋದ್ಲು. ಹೌದೇ? ಅಯ್ಯೋ ಶಿವನಿ, ಯಾಕತ್ತು ನಾನು ಅವಾಗಲೇ ಅಳ್ತಿದ್ಲು. ಕಣ್ಣಾಗ ನೀರು ಉಳಿಸಾಳು. ಅಮ್ಮ ಹೋಗ್ತೀನಿ ಕಣಮ್ಮ ಅಂತ ಹೇಳಿದ್ಲು. ಅದಕ್ಕೆ ನಾನು ಇರಮ್ಮ ಅಂತಂದೆ. ಯಾಕೆ ಒಂಥರ ನನಗೆ ಅಲ್ಗೊಂಗೆ ಅನ್ನಿಸ್ತು. ಯಾಕಪ್ಪ ಏನು ಹೇಳಿಲ್ವಲ್ಲ ಇಲ್ಲಿ. ಅದೇ ಎಲ್ಲ ನಾವು ಎಲ್ಲಿ ಬಿಟ್ಟು ಹೋಗ್ಬೇಕು ಅಂತ. ನಾವೇನು ಬಾರಮ್ಮ ಇಲ್ಲೇ ಇರ್ಮಂತೆ ಅಂತಂದ್ವಿ. ಇಲ್ಲ ಕಣಮ್ಮ ಅಲ್ಲೇ ಇರ್ತೀನಿ ಅಂತಂದ್ಲು. ಅದು ಯಾಕತ್ಲೋ ಏನೋ. ಅಕ್ಕ ಫೋನ್ ಮಾಡಿ ಕೇಳೋಣ. ಬಾಯಿಲಿ ಕೇಳೋಕ್ಕಾಗುತ್ತೆ ಬಾ ಫೋನ್ ಮಾಡಿ. ನಮ್ಮ ಹುಡುಗರೆಲ್ಲ ಸೆನಕಾದವು. ಹೆಂಗತ್ ನಮ್ಮ ದೀಸಂಬು ಇವತ್ತು ತಪ್ಪಿನವ್ರು ಆತು ಸೆನಕಾದ್ಲು. ಅದಕ್ಕೆ ಮತ್ತೆ ಶಾಂತವಾಗಿರ್ಬೇಕು ಅಂಬದು ನನಗೇನ. ನಾನು ಫುಲ್ಲು
ಶಾಂತಮ್ಮ ಏನು ಶಾಂತವಾಗಿದ್ದಾಳೆ ಅಂತ ಅನ್ಕೋಬೇಕು ನೀವೆಲ್ಲ ಹಂಗೈತೀನಿ. ಯಾಕಂದರೆ ಯಾತನ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಜಗಳ ಮಾಡ್ಕೊಂಡು ಅವ್ರ ಇವ್ರ ಹತ್ರನ ಪರದಾಡಿದ್ರೆ ಕೆಲಸಗಳಾಗಲ್ಲ, ಆಯಸ್ಸೂ ಇರಲ್ಲ. ಅದಕ್ಕೆ ನಾನು ಶಾಂತವಾಗಿದ್ದೀನಿ. ಏನು ಮಾಡೋಣ, ಎಲ್ಲೋದ್ರೂ ಇಂಥ ಜನಗಳು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಏನೋ ಒಂಥರ ಈಗ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಮ್ಮಮ್ಮ ಹೇಳಿತಿ ಮಾತು 100ಕ್ಕೆ 100 ಸತ್ಯ ವೀಕ್ಷಕರೇ. ಯಾರೇ ಒಂದು ಸ್ವಲ್ಪ ಮುಂದುವರಿತಾರಂದರೆ ಕೆಣಕಿ ಜಗಳ ಮಾಡಿ ಏನಾದರೂ ಒಂದು ಕೆಡ್ಸಕ್ಕೆ ಬರ್ತಾರೆ. ಆವಾಗ ಅವರೇ ನಮ್ಮನ್ನು ಒಂದು ಮಾತಂದ್ರೂ ನಾವು ಶಾಂತ ರೀತಿಯಿಂದ ಇದ್ದರೆ ಮುಂದೆ ಅದೇ ಒಂದು ದಿವಸ ನಮ್ಗೆ ಒಳ್ಳೇದಾಗುತ್ತೆ, ಅದೇ ಒಂದು ದಿವಸ ನಮಗೆ ಎಲ್ಲದ್ರಾಗೂ ಕಾಯ್ತೈತೆ. ಅವರಿಗೆಲ್ಲ ಒಂದಿನ ಅದು ತಟ್ಟುತ್ತೆ. ನಾವು ಸುಮ್ಮನಿರ್ಬೇಕು ಅಷ್ಟೇ. ಸುಮ್ಮನಿದ್ರೆ ಯಾವುದೂ ಇರಲ್ಲ, ನಮಗೆ ಒಳ್ಳೆಯದು. ನಿಜ ಅಲ್ವಾ ವೀಕ್ಷಕರೇ? ಇಂಥ ಪರಿಸ್ಥಿತಿ ನಾವೆಲ್ಲ ಫೇಸ್ ಮಾಡಿದ್ದೀವಿ. ಇದು 100ಕ್ಕೆ 100 ಸತ್ಯ. ನಮ್ಮ ನಿಜ ಜೀವನದಲ್ಲಿ ನಡೆದಿರೋಂಥ ಘಟನೆ 100ಕ್ಕೆ 100 ಸತ್ಯ. ನಾವು ಇದನ್ನೆಲ್ಲ ಫೇಸ್ ಮಾಡಿದ್ದೀವಿ ವೀಕ್ಷಕರೇ. ತುಂಬ ಬೇಜಾರಾಗುತ್ತೆ. ಏನು ಮಾಡಲಿ, ಇಂಥ ಜನಗಳು ಎಲ್ಲೋದ್ರೂ ಇರ್ತಾರಲ್ವ. ಏನು ಮಾಡೋಕ್ಕಾಗಲ್ಲ. ಇದು ನೆನೆಸ್ಕೊಬಿಟ್ರೆ ನನಗೆ ನಿಜವಾಗ್ಲೂ ವೀಕ್ಷಕರೇ ತುಂಬಾ ಅಳು ಬರುತ್ತೆ. ಏನಪ್ಪ ಇದು ವಿಚಿತ್ರ ಪ್ರಪಂಚ ಅನಿಸುತ್ತೆ ವೀಕ್ಷಕರೇ ನಿಜವಾಗ್ಲೂ. ಅಯ್ಯೋ, ಇಂಥವೆಲ್ಲ ಇಂಥವು ಇರ್ತಾವ ಅನ್ಕೋಬೇಕು ನೀವು. ನನ್ನ ಜೀವನದಲ್ಲಂತಲ್ಲ, ಎಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿರುತ್ತೆ. ನಮ್ಮ ವೀಕ್ಷಕರು ಕೂಡ ಕಮೆಂಟ್ಗಳು ಮಾಡ್ತೀರಾ, ನನ್ನ ಜೀವನದಲ್ಲೂ ಇದೇ ಥರ ನಡೆದಿತ್ತು, ನಾವು ಮನೆ ಕಟ್ಟಬೇಕಾದ್ರೂ ಇದೇ ರೀತಿ ಆಗಿತ್ತು, ನಮ್ಮ ಮನೆಯಲ್ಲೂ ಇದೇ ಥರ ಅಂತ ಹೇಳಿ ನಮ್ಮ ವೀಕ್ಷಕರು. ಈಗ ವೀಕ್ಷಕರೇ, ನಿಮ್ದು ಹೆಂಗೋ ನಂದು ಹಂಗೇನೆ. ಇದೇ ಥರನೇ ನನ್ನ ಜೀವನನೂ. ಏನು ಮಾಡಲಿ, ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.